Welcome to Uran Presents Live Super Guru powered by Snapdeal.com. ಇದು ಜನರೇಷನ್ಗಳ ವಾರು. ಜೋಡಿ ವಾರಿಯರ್ಸ್ ಹೆಂಗಿದ್ರೆ ಎಲ್ಲರೂ? ಓಕೆ, 9 ವಾರಗಳನ್ನ ಯಶಸ್ವಿಯಾಗಿ ಪೂರೈಸಿ ನಿಮ್ಮ ಎಫರ್ಟ್ ಎಲ್ಲ ಹಾಕಿ ಇಲ್ಲಿವರೆಗೂ ಬಂದು ಕೂತಿದ್ದೀರಾ. ಮೊದಲು ತುಂಬಿಕೊಂಡಿತ್ತು ಚೇರ್ಗಳು, ಈಗ ಖಾಲಿ ಜಾಗಗಳು ಕಾಣಿಸ್ತಾ ಇದೆ. ಕೂತಿರೋರೆಲ್ಲ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್. ಎಸ್, ಇಷ್ಟು ದಿನ ದೊಡ್ಡ ದೊಡ್ಡ ಚಾಲೆಂಜ್ ಗಳನ್ನ ಎದುರಿಸಿದೀರಾ, ಸಣ್ಣ ಸಣ್ಣ ನೋವುಗಳನ್ನು ನುಗ್ಗಿದ್ದೀರಾ, ಕೆಲವರಿಂದ ಮೀರಿ ನಿಮ್ಮವರಿಂದ ದೂರ ಇದ್ದೀರಾ, ನಿಮ್ಮ ಮನೆಯವರಿಂದ ತುಂಬಾ ದೂರ ಇದ್ದು ಹೊಸ ಜೀವನನೇ ನಡೆಸಿದ್ದೀರಾ ಇಲ್ಲಿ. ಅದೇ ತರ ಚಿಕ್ಕವರು, ಅಪ್ಪ ಅಮ್ಮ, ಫ್ರೆಂಡ್ಸು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲಾರನ್ನು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀವಿ. ನಾವ್ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀವಿ ಅಂದ್ರೆ, ಹೋದ ವಾರ ಕಂಟಿನ್ಯೂಸ್ ಆಗಿ ತುಂಬಾ ದೊಡ್ಡ ದೊಡ್ಡ ಟಾಸ್ಕ್ ಗಳೇ ಬಂತು. ಬೆಂಕಿ ಓಟ ಬಂತು, ಪಾರ್ಟ್ನರ್ ಎಳೆಯೋ ಟಾಸ್ಕ್, ತಾಕತ್ತಿಗೆ ಸವಾಲು, ಶಾಕಿಂಗ್, ಒಂದ್ರ ನಂತರ ಒಂದು ಬರ್ತಾನೆ ಹೋಯ್ತು. ಆಮೇಲೆ ಮತ್ತೆ ಆಟ ಟಫ್ ಆಗ್ತಾನೆ ಹೋಗುತ್ತೆ. ಇಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಎಲ್ಲವನ್ನ ಸೈಡ್ ಇಟ್ಟು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಬರ್ತಿರುವಂತಹ ಟಾಸ್ಕ್ ಕೂಡ ಅದೇ ರೀತಿ ಇದೆ. ಬಟ್ ಎಲ್ರಿಗೂ ಒಂದೊಂದು ರೀತಿಯಾದ ಅಡ್ವಾಂಟೇಜ್ ಸಿಕ್ತು. ಅವತ್ತು ಶಿಲ್ಪ ನನ್ಗೆ ಸಿಕ್ಕಿರುವಂತ ಅಡ್ವಾಂಟೇಜ್ ಅಲ್ಲಿ ನಾನು ನನ್ನ ತಂಗಿ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಕೇಳ್ಕೊಂಡ್ಲು. ಅವತ್ತು ನಾವು ಆ ಒಂದು ಅಡ್ವಾಂಟೇಜ್ ನ ಶಿಲ್ಪಾಗೆ ಕೊಡ್ಲಿಲ್ಲ. ಸೊ ಯಾವತ್ತು ನೀನ್ ಅಷ್ಟೊಂದು ಹತ್ಕೊಂಡಿದ್ದು ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಿನಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಸರ್ಪ್ರೈಸ್. ಅಯ್ಯೋ, ವಿನ್ನಾದಾಗ ಫೋನ್ ಕಾಲ್ ಕೇಳಿದ್ರೆ ಕೊಡ್ಲಿಲ್ಲ. ಇದ್ಯಾವ್ದು ಹೊಸದಾಗಿ ಸಡನ್ ಆಗಿ ಫೋನ್ ಕಾಲ್ ಕೊಡ್ತೀನಿ ಅಂತ ಕೇಳ್ತಿದ್ದಾರೆ ಅಂತ ಬಂತು ನನ್ಗೆ. ಹಲೋ Hello. Hello, Lekha. Hi, Shir. How are you? How are you? I'm fine. Everyone is fine here. ನಿನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಅಳ್ಬೇಡ, ನಂಗೆ ಗೊತ್ತು you're crying. Shut up. ಬೇಗ ಬೇಗ ಮಾತಾಡಿ, ಟೈಮ್ Lekha, everyone is fine. ಮಮ್ಮಿ ಎಲ್ಲ ಹೇಗಿದ್ದಾರೆ, ಡ್ಯಾಡಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನ್ ಹೇಗಿದ್ಯಾ? Fine, I'm fine. Lekha, Yeah. another 4 weeks ಅಷ್ಟೇನೆ. I'll come, okay? Yeah, I'll be waiting. I miss you a lot. I miss you too, baby. I miss you. I love you. ಮಮ್ಮಿ ಡ್ಯಾಡಿ ಎಲ್ಲ ಚೆನ್ನಾಗಿದ್ದಾರಲ್ವಾ? ಲೇಖಾ, ಲೇಖಾ, ಕಾಲ್ ಕಟ್ ಆಯ್ತು. ನನಗೆ ಅಂದ್ರೆ ಸಿಕ್ಕಿರೋ ಚಾನ್ಸ್ ಸರಿಯಾಗಿ ಮಾತಾಡಕ್ ಆಗ್ಲಿಲ್ವಲ್ಲ ಅಂತ ಅನ್ಸ್ಬಿಟ್ಟು ಬೇಜಾರಾಯ್ತು. ತಲೆ ಬಗ್ಗಿಸ್ಕೊಂಡಿದ್ದೀನಿ. I miss you so much. Oh. ಶಿಲ್ಪ, ಈಗ ನಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? I love you all. ಲೇಖಾ, Yeah. ಅಕ್ಕನ ಮೀಟ್ ಮಾಡ್ದೆ, ತುಂಬಾ ದಿನ ಆಗಿತ್ತು. ಮೀಟ್ ಮಾಡಿ ಇವತ್ತು ಮಾತಾಡಿಸ್ತಾ ಇದ್ಯಾ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಏನ್ ಹೇಳ್ತೀಯ ಅಕ್ಕಗೀಗ? ಆಟ ಆಡ್ಬೇಕು, ಗೆಲ್ಬಿಟ್ಟು ಬರ್ಬೇಕು. ಓಕೆ ಶಿಲ್ಪ, ಈಗ ನಿನ್ ತಂಗಿನ ನಾವು ಇಲ್ಲಿಂದ ಕಳಿಸ್ತಾ ಇದೀವಿ. ಓಕೆ, ಬಾಯ್. ಏನ್ ಫೀಲ್ ಆಗ್ತಾ ಇದೆ ಈಗ? I felt my heart was somewhere here. It is come here now. ಅಲ್ಲ, 2 ನಿಮಿಷ ಇಲ್ಲಿ ಕೂಡ್ಸಿದ್ದಕ್ಕೆ ಇಷ್ಟೊಂದು ಎನರ್ಜಿ ಬಂತು. ಇನ್ನೊಂದ್ 2 ಅವರ್ ಜೊತೆಲಿ ಬಿಟ್ಟಿದ್ರೆ ಇನ್ನೇನು ಕತೆ? ಟೊರ್ನಾಡೋ ಆಗ್ಬಿಡ್ತಿತ್ತು. ಸುಂಟ್ರ ಗಾಳಿ ಆಗ್ಬಿಡ್ತಾ ಇಲ್ಲಂತೆ. ಇವಾಗೇನು 2 ಅವರ್ ನಿನ್ ತಂಗಿ ನಿನ್ ಜೊತೆಲಿ ಇದ್ರೆ ಇನ್ನೂ ಖುಷಿ ಪಡ್ತೀಯ? ವೆರಿ ಮಚ್. ಓಕೆ, ನಿನಗೋಸ್ಕರ ನಿನ್ ತಂಗಿನ ವಾಪಸ್ ಕರ್ಸ್ತಾ ಇದ್ದೀನಿ. ನಿಜ ನಿಜ. ನಾವಿಬ್ರು ಸೇರಿ. ಓಕೆ, ಲೇಖಾನ ವಾಪಸ್ ಕಳ್ಸ್ರಪ್ಪ. I'm back. Yeah. ಓಕೆ, ಈಗ ಶಿಲ್ಪಂಗೇನೋ ಅಡ್ವಾಂಟೇಜ್ ಕೊಟ್ಟಾಯ್ತು. ಇಲ್ಲಿ ಒಬ್ರಿಗೆ ಕರ್ಸಿ ನಾವು ಅವರ ಜೋಡಿಯಲ್ಲಿ ಶಿಲ್ಪಾಗ್ ಮಾತ್ರ ಅವಳ ತಂಗಿನ ಕರ್ಸಿದ್ವಿ. ಜೋಡಿ ಸ್ಟ್ರಾಂಗ್ ಮಾಡೋದಂದ್ರೆ ಹೆಂಗೆ? ಓಕೆ ಫರ್ನಾಂಡಿಸ್ ಸರ್, ನಿಮ್ಗೊಂದು ಅಡ್ವಾಂಟೇಜ್ ನಾವು ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ನಿಮಗೆ ಏನ್ ಅಡ್ವಾಂಟೇಜ್ ಬೇಕು? ಹೆಂಡತಿ ಹತ್ರ ಮಾತಾಡಿದ್ದೇವೆ. ಅಂದ್ರೆ ಅವರದ್ದು ಸ್ವಲ್ಪ ಗ್ಯಾಸಿಗೆ ಪ್ರಾಬ್ಲಮ್ ಇದೆ. ಅವರನ್ನ
ತರಿಸೋದು ಅದೊಂದು ಅಡ್ವೈಸೇಬಲ್ ಎಲ್ಲ ನಿಲ್ಲಿಸ್ತಾನೆ. ನ್ಯಾಚುರಲ್. ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲ ನೀವು ಹೇಳೋದಿಲ್ಲ ಮನ್ಸಲ್ಲಿ ಇದ್ರೂ ಕೂಡ ದೊಡ್ಡವರೆಲ್ಲರೂ ಅಷ್ಟೇನೆ ಹೇಳ್ಕೊಳಲ್ಲ, ಬಟ್ ನಮ್ಗೆ ಅರ್ಥ ಆಗುತ್ತೆ, ನಾವು ನೋಡ್ತಾನೆ ಇರ್ತೀವಿ ನಿಮ್ನೆಲ್ಲ. ಸೊ ನಿಮ್ಮ ಪಾರ್ಟ್ನರ್ಗೆ ಅಡ್ವಾಂಟೇಜ್ ಕೊಟ್ಟು ನಿಮಗ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮೇಲೆ ತಪ್ಪಾಗತ್ತೆ. ಸೊ ಹಂಗಾಗಿ ಅಯ್ಯೋ 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 for 2015. May the good God bless you, give you, grant you good health. ಬಟ್ ಒಂದು ನಮ್ಮ ಫರ್ನಾಂಡಿಸ್ ಅವ್ರ ರಿಯಾಕ್ಷನ್ ಬದಲೇ ಆಗ್ತಾ ಇಲ್ಲ. ಓಕೆ ಫರ್ನಾಂಡಿಸ್ ಸರ್, ಖುಷಿನಾ? ಖುಷಿ ಆಯ್ತಾ? ತುಂಬಾ ಖುಷಿ Okay. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಸರ್ಗೆ ಅಡ್ವಾಂಟೇಜ್ ಕೊಟ್ಟಿದ್ದಾಯ್ತು. ಈಗ ಟಾಸ್ಕ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಅಭಿ ಏನು ಹೇಳ್ತಾ ಇದ್ದೆ ಅನ್ಸುತ್ತೆ? ಅದೇನೆ ಸರ್, ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಲೈಫ್ ಗೆದ್ದಾಗ ಅಡ್ವಾಂಟೇಜ್ ಬರುತ್ತೆ. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಕರ್ಸಿದ್ರೆ ಈಗ ಅವ್ರು ಬಂದಿರೋದು ಬೇಜಾರಂತ ಇಲ್ಲ. ಓಕೆ, ನೀನೇ ಸ್ಟ್ರೇಟ್ ಆಗಿ ಹೇಳ್ಬಿಡು ನಮಗೆ, ಇವತ್ತಿನ ಟಾಸ್ಕ್ ಅಲ್ಲಿ ನಾನೇ ಗೆಲ್ತೀನಿ, ನನಗೆ ನಾನು ಕೇಳಿದ್ದನ್ನ ನೀವು ಮಾಡ್ಕೊಡಿ ಅಂತ. ಒಪ್ಕೋತ್ಯಾ? ಓಕೆ ಸರ್. ನೀನು ಗೆಲ್ಲೋದು ಸೋಲೋದು ಅದಾದ್ಮೇಲೆ ಡಿಸೈಡ್ ಆಗುತ್ತೆ. ನಿನಗೆ ಯಾರು ಬೇಕು? ಓಕೆ ಡನ್. ಅಮ್ಮ ಇಲ್ಲ ಅಂದ್ರೆ ಫ್ರೆಂಡ್, ಪಾಯಲ್ಲ? ಇಬ್ಬರೂ ಮಿಸ್ ಮಾಡ್ಕೊಳ್ತೀನಿ ಸರ್. ಅಮ್ಮ ಜಾಸ್ತಿ. ಪಾಯಲ್ಲ ಅಂತ ನೀನು ಸುಮಾರು ಸಲ ನಮ್ಗೆ ಹೇಳ್ತಾ ಇದ್ದೆ. ಸಡನ್ ಆಗಿ ನೋಡಿದೆ ನಮ್ಮಮ್ಮ ಫುಲ್ಲು ಖುಷಿ ಆಗೋಯ್ತು ನನಗೆ. ಅಯ್ಯೋ ಹೇಗಿದೆ ಕನ್ನ? 2 ತಿಂಗಳಾದ್ಮೇಲೆ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ. ಬಂದು ಕೂರಿಸ್ಕೊಂಡು ಆದ್ಮೇಲೆ ನಮ್ಮಮ್ಮ ಗಿಫ್ಟ್ ತಗೋ ಬಂದಿದ್ರು. ಬರ್ಫಿ ಕಾಜು ಬರ್ಫಿ. ಕಾಜು ಬರ್ಫಿ ಆಕ್ಚುಲಿ ತುಂಬಾ ಇಷ್ಟ ಸರ್ ಅದು. ಹೌದಾ? ಪರವಾಗಿಲ್ಲ, ನಮ್ ನೆನ್ಪಾಯ್ತಲ್ಲ ಇವನ್ಗಾದ್ರು. ಇವಾಗ ಸಮಾಧಾನ ಆಯ್ತಾ ಮನ್ಸ್ಗೆ? ಹಾಂ ಸರ್. ಅಯ್ಯೋ ಗುರುಗಳೇ, ಭೋಜಮ್ಮ ಒಂಟಿ ಆಗ್ಬಿಟ್ರೆ? ಏನಕ್ಕೆ ಹೇಳೋದು ಬೋಜಿವಾ? ಭೋಜಮ್ಮ ಭೋಜಮ್ಮನವರು ಒಂಟಿಯಾಗಿ ಕೂತಿದ್ದಾರೆ, ಭೋಜಮ್ಮನವರು ಒಂಟಿಯಾಗಿ ಕೂತೀರ ಅಂತ ಹೇಳುವಾಗ ದುಃಖ ತಡೆಯಕ್ಕಾಗಿರ ಅತ್ತೇ ಬಿಟ್ಟೆ ನಾನು. ಬಂದು ನಮ್ಮ ಕಾಲೇಜ್ ಸೀನಿಯರು. ಕಾಲೇಜ್ ನನಗೊಂದು ಖುಷಿ ಆಗಿದೆ ಅಂದ್ರೆ ಇದೇನ್ ನಾ ಕನಸು ಕಾಣ್ತಿದ್ದ ಅಂತ ಆಗ್ಬಿಡ್ತು ನನ್ಗೆ. ಓಕೆ, ನಿಕ್ಷಿತಾ ಅವರೇ, ತಾಯಿ ಬಗ್ಗೆ ಏನ್ ಹೇಳ್ತೀರಾ? ಹೊರಗಡೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅದ್ರ ನಿಜವಾಗ್ಲೂ ತುಂಬಾ ಸೆನ್ಸಿಟಿವ್. ಅವ್ರು ಹೇಳಿದಂಗೆ ಅವ್ರು ತೋರಿಸ್ಕೊಳ್ಳಲ್ಲ ಹೊರಗಡೆ, ಬಟ್ ಶಿ ಇಸ್ ರಿಯಲಿ ಸ್ವೀಟ್. ಓಕೆ, ಈಗ ಅಭಿ ಮತ್ತೆ ಭೋಜಮ್ಮ ಅವ್ರಿಗೆ ಅಡ್ವಾಂಟೇಜ್ ನಾವು ಕೊಟ್ವಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಪ್ರಶ್ನೆನ ರೈಸ್ ಮಾಡಿಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಬರಲ್ಲ. ಸೌಮ್ಯ, ಹೋಣ ಟಾಸ್ಕ್ಗೆ. ತುಂಬಾ ನೋವಿತ್ತು, ಬಟ್ ಫೋರ್ಸ್ ಮಾಡಿ ಅವ್ರನ್ನ ಕೇಳೋಂಗಿಲ್ಲ, ಕೇಳೋದ್ ಸರಿನೂ ಇರಲ್ಲ ಅಂತ ಹೇಳಿ ತಿಳ್ಕೊಂಡು ಸುಮ್ನೆ ಹೇಳ್ತಾ ಇದ್ದೆ. ಯಾಕೆ ಸೌಮ್ಯ, ಏನಾಯ್ತು? ಕತ್ತೆತ್ತಿ ನೋಡಿದ್ರೆ ನಮ್ಮ ಅಕ್ಕ, ಓ ನನ್ಗೆ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ ಮೇಲೆ ಎದಳ್ತಾನೆ ಇಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದೀನಿ. ಜೊತೆಲಿದ್ದಾಗ ಪ್ರೀತಿ ಗೊತ್ತಾಗಲ್ಲ, ಅವರಿಂದ ದೂರ ಇದ್ದಾಗ ಮನೆಯವರಿಂದ ಆ ಫೀಲಿಂಗ್ಸ್ ಇರ್ಬೋದು, ಅದು ನಿಜವಾಗ್ಲೂ ಅವಾಗ ಗೊತ್ತಾಯ್ತು. ಓಕೆ ಸೌಮ್ಯ, ನಿನ್ನನ್ನ ಮೀಟ್ ಮಾಡಕ್ ಬಂದಿರೋದು ಯಾರು? ಅವ್ರ ಹೆಸರು? ಮಕ್ಕ ಗೀತಾ ಅಂತ ಹೇಳಿ. ಅಕ್ಕ ಅನ್ನೋದಕ್ಕಿಂತ ಅಮ್ಮನೇ ಅಂತೀನಿ ಸರ್. ನನ್ನ ಅಮ್ಮನ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ಪ್ರತಿದಿನ ಅವಳ ಬಗ್ಗೆ ಕೇಳ್ಕೊಳ್ಳಲ್ಲ, ಯಾವಾಗ್ಲೂ ತಂಗಿ ತಂಗಿ ತಂಗಿ, ನಾನು ನನ್ನ ತಂಗಿ. ಅವಳ ಮಗಳನ್ನ ನಮ್ಮ ಅಮ್ಮನ ಮನೇಲಿ ಬಿಟ್ಟು ನಮ್ಮಿಬ್ರನ್ನ ಸಾಕ್ತಾ ಇದ್ದಾಳೆ ಅವಳು. ಸೊ ನನ್ಗೆ ಇವಳ ಜೊತೆ ಅಟ್ಯಾಚ್ಮೆಂಟ್ ತುಂಬಾ. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನಿನ್ನನ್ನು ನಿನ್ನ ಮಗಳನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ. ಕ್ಷಮಾ ಅವರೇ, ದಯವಿಟ್ಟು
ಇದನ್ನ ನೀವು ತಗೋಬೇಕಾಗತ್ತೆ. ಕ್ಷಮೆಯಲ್ಲಿ ನಿಮ್ಮ ಮನೆ ಕಡೆಯಿಂದ, ಯಾಕೆಂದ್ರೆ ನಾವು ಇಲ್ಲಿಂದ ಫೋನ್ ಮಾಡಿ ಸಂಪರ್ಕ ಮಾಡಿದಾಗ ಅವರು ಬ್ಯುಸಿ ಇದ್ದ ಕಾರಣ ಮಗಳು ಸಹ ಧಾರವಾಡಕ್ಕೇನೋ ಹೋಗ್ಬೇಕು ಅಂತಿತ್ತಂತೆ. ಅವ್ರಿಗೆ ಒಂದು ಫೋನ್ ಮಾಡಿಸ್ಕೊಡ್ತೀವಿ. ಬೇಡ, ಫೋನ್ ಬೇಡ ಸರ್. ಅವ್ರ ದನಿ ಕೇಳಿದ್ರೆ ಆಮೇಲೆ ನನಗೆ ಇರೋಕ್ಕೂ ಆಗಲ್ಲ. ಓಕೆ, ಕ್ಯಾಮ್ರಾನ ನೋಡ್ಕೊಂಡು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅದನ್ನ ಹೇಳ್ಬಿಡಿ. ಹಲೋ ಶಾಮು, ಧಾರವಾಡಕ್ಕೆ ಎದಕ್ಕೆ ಹೋಗಿ ನೀನು? ಇದೊಂದು ಅವಕಾಶ ಕೊಟ್ಟಿದ್ರು ಬರ್ಬೇಕಾಗಿತ್ತು. ನನಗೆ ಹಂಗಾರು ಮಾಡಿ ಕರ್ಕೊಂಡು ಹೋಗ್ಬಿಡಿ ನೀನು. ತುಂಬ ಮಾಡ್ಬೇಕು ಅನ್ನೋದು ಶೋ ನನಗೆ. ಕ್ಷಮಾ ಅವ್ರೆ, ಖುಷಿ ಆಯ್ತಾ ಈಗ? ತುಂಬಾನೇ ಖುಷಿ ಆಯ್ತು ನನಗೆ. ನಿನ್ನೆ ಲೈಫ್ ಸಿಕ್ಕಿತ್ತು, ಇವತ್ತು ನಿಜವಾದ ಲೈಫ್ ಸಿಕ್ಕಿತ್ತು. ಓಕೆ ರಾಮಪ್ಪ ಸರ್, ಪಾಪ ಅವ್ರು ಕಳೆದೋಗ್ತಾ ಏನಾಗಿದೆ ಗೊತ್ತಾ, ಈ ಫ್ಯಾಮಿಲಿ ಫೋಟೋದಲ್ಲಿ ಒಬ್ಬ ಸೀನಿಯರ್ನ ಸುಮ್ಮನೆ ಕೂರಿಸಿರ್ತಾರೆ ಗೊತ್ತಾ, ಮುಂದೆ ಏನಾರ ಮಾಡ್ಕೊಳ್ಳಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಯಾರನ್ನ ಮಿಸ್ ಮಾಡ್ಕೋತಾ ಇರಿ ಸ್ವಾಮಿ? ಆಬ್ವಿಯಸ್ಲಿ ವೈಫ್. ಅಲ್ಲ, ನಿಮ್ಮ ಎಲ್ಲ ಮನೆಯ ವ್ಯವಹಾರಗಳೆಲ್ಲ ನೋಡ್ಕೊಳ್ತಾ ನಿಮ್ಮ ವೈಫ್ ಅಂತ ಹೇಳಿ. ಅಲ್ಲ, ಅವ್ರು ಬರ್ತಿದ್ದಂಗೆನೆ ರಾಮಪುರೆ ತುಂಬಾ ದಿನ ಆಯ್ತು ಒಂದ್ಸತಿ ಬಾಡಿ ತೋರಿಸಿದ್ರೆ. ತುಂಬಾ ಚೆನ್ನಾಗಿ ನಿಮ್ ಗಂಡನ್ನ ದಷ್ಟಪುಷ್ಟವಾಗಿ ಸಾಕಿದೀರ. ತುಂಬಾ ನಿಮ್ಮ ಅಡಿಗೆ ಮಹತ್ವ ಏನು ಅಂತ ನಮ್ಗೆ ಗೊತ್ತಾಯ್ತು. ಹೌದು. ನೋಡಿದ್ರೆ ಹಿಂಗೆ, ಮಗ ನೋಡಿದ್ರೆ ಹಿಂಗೆ. ನನ್ ಚಿಕ್ಕ ಮಗನಿಗೊಂದು ಅಡಿಗೆ, ಇವರಿಬ್ರಿಗೊಂದು ಅಡಿಗೆ. ಇದು ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಎಕ್ಸ್ಪರ್ಟ್ ನೀವು? ನಾನೇ ಮಾಡಿದ್ದು. ಹೌದು. ತಗೊಳ್ಳಿ, ನಿಮ್ಮ So, ಯಜಮಾನ್ರಿಗೆ first ನೀವೇ ಅಲ್ಲೇ ತಿನ್ಸಿ. ಕೊಟ್ಬಿಡಿ. ಎಷ್ಟು ಖುಷಿ ಆಯ್ತಮ್ಮ ನಿಮ್ಮ ಹಸ್ಬೆಂಡ್ ನ ಮೀಟ್ ಮಾಡಿ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮ ಹಸ್ಬೆಂಡ್ ತುಂಬಾ ಎಮೋಷನಲ್ ಆಗಿರೋದೆ ಹೌದು. ನಿಮ್ಮ ಮಗ ಬಂದಾಗ ಮತ್ತು ನೀವು ಬಂದಾಗ. ಬಟ್ ಏನಂದ್ರೆ ನೀವು ಅಡ್ಜಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಬಿಡಿ ಲೈಫಲ್ಲಿ. ಯಾಕೆ ಹೇಳಿ, ಹೆಂಗ್ ಕೂತಿದ್ದೀರಿ ನೋಡಿ ಸ್ವಾಮಿ ಇರೋ ಜಾಗದಲ್ಲಿ. ಸೂಪರ್. ಓಕೆ, ಅಲ್ಲಿ ಮೇಲ್ಗಡೆ ಕೂತಿರೋಂತ ಎಲ್ಲಾ ಕಂಟೆಸ್ಟೆಂಟ್ ಕಡೆಯಿಂದ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಸಚಿನ್ ಮಾತ್ರ ಲೈಫ್ ಹಿಡ್ಕೊಂಡು ಕೂತಿದ್ದಾನೆ. ಲೈಫ್ ಫ್ಯಾಮಿಲಿ ಮೆಂಬರ್. ಫ್ಯಾಮಿಲಿ ಮೆಂಬರ್ ಈಗ ಅವನ್ಗೆ. ಯಾರನ್ನ ಮಿಸ್ ಮಾಡ್ಕೋತೀವಿ ಸಚಿನ್? ಅಪ್ಪ ಅಮ್ಮ ಇಬ್ರು ಸರ್. ನಿನ್ನ ಕೆಲಸಗಳಿಗೆ, ನಿನ್ನ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡೋದು ಯಾರು? ಅಮ್ಮ ಯಾವಾಗ್ಲೂ ಸಪೋರ್ಟಿವ್ ಸರ್. ಇದು ಇವಾಗ ನಾನು ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಹುಡುಗಿರು ಯಾರಾದ್ರೂ ಇಷ್ಟ ಆದ್ರು ಅಂದ್ರು ನಾನು ಅಮ್ಮಗೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ಏನೇ ಆಗ್ಲಿ ಫುಲ್ ಕಂಪ್ಲೀಟ್ ಆಗಿ ನಾನು ಏನ್ ಮಾಡಿದ್ರು ಅದು ಹೇಳ್ಕೊತೀನಿ ಅವ್ರ ಜೊತೆ. ಜುಟ್ಟು ಹಾಕೋದು, ಜಡೆ ಹಾಕೋದು. ಹಾ ಸರ್, ಅದ್ ತುಂಬಾನೇ ಮಿಸ್ ಮಾಡ್ಕೋತೀನಿ ನಾನು. ಅಂದ್ರೆ ನಾನು ಬಿಟ್ಟಿದ್ದೀನಿ ಅವ್ರು. ನಾ ಬೆಂಗಳೂರಲ್ಲಿ ಇರೋದು, ಅವ್ರು ಕೊಡಗಲ್ಲಿರೋದು. ಆದ್ರೆ ಒಂದಿನಾನು ಅವ್ರಿಗೆ ಕಾಲ್ ಮಾಡಿ ಅವ್ರ ವಾಯ್ಸ್ ಕೇಳ್ದಂಗೆ ಇದ್ದೇ ಇಲ್ಲ ಇಲ್ಲಿ ತನಕ. ಸೊ ಇಲ್ಲಿ ಬಂದ್ಮೇಲಂತೂ ತುಂಬಾನೇ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಒಂದೂವರೆ ತಿಂಗಳಿಂದ ಅಮ್ಮನ ಮಗನ ಬಿಟ್ಟಿದ್ರಿ. ಹೌದು. ತುಂಬಾ ಮಿಸ್ ಮಾಡ್ಕೊಂಡ್ರ ಮಗನ? ಹೌದು. ತುಂಬಾ ಚೇಷ್ಟೆನ ಮೊದಲೆಲ್ಲ ಹೆಂಗೆ ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ಹುಡುಗ ಇರುವಾಗ ತುಂಬಾ ತುಂಟ. ಅಂದ್ರೆ ಏನ್ ಬೇಡ ಅದೇ ಬೇಕು. ಇವನ್ ABCD ಹೇಳಪ್ಪ ಅಂತ ಹೇಳಿದ್ರೆ A ಹೇಳಲ್ಲ, B ಹೇಳಲ್ಲ ಅಂತ Z ವರೆಗೆ ಹಾಗೆ ಹೇಳ್ತಿದ್ದ. ಹಾಗೆ ಹೇಳ್ತಿದ್ದ. ಸಚಿನ್ ಸರ್, ಎಷ್ಟು ಖುಷಿ ಆಯ್ತು ಸರ್? ಹೇಳ್ಕೊಳಕ್ ಆಗಲ್ಲ ಸರ್. ಅಯ್ಯೋ, ಹೀಗೆ ಖುಷಿಯಾಗಿರಿ ಜೀವನದಲ್ಲಿ, ನೆಮ್ಮದಿಯಾಗಿರಿ, ಆನಂದವಾಗಿರಿ. ಶರತ್ ಸರ್, ನಿಮ್ಮಿಬ್ರು ಜೋಡಿಯಲ್ಲಿ ಒಂದು ಕಂಡೀಷನ್ ಇದೆ. ನಿಮ್ಮಿಬ್ರ ಫ್ಯಾಮಿಲಿಯಿಂದ ಯಾರಾದ್ರೂ ಒಬ್ರು ಮಾತ್ರ ನಾವು ಕರೆಸ್ಬೋದು ಸರ್. ದೇವಮ್ಮ ಅವ್ರ ಕಡೆಯಿಂದಾನೇ ಇರ್ಲಿ ಸರ್. ದೇವಮ್ಮ ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಿ? ಅದೇ ಸರ್, ಮಗಳು ಬೇಕು ಅಂತೀರಿ, ಆದ್ರೆ ಮಗಳನ್ನ ನಾವು ಕರ್ಸಲ್ಲ. ಅದಕ್ಕಿಂತ ನೀವು ತುಂಬಾ ಸರಿ ಹೇಳಿದ್ರಿ, ಮೊಮ್ಮಗ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಮೊಮ್ಮಗನ್ನ
ಅಯ್ಯೋ 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 ಮೊಮ್ಮಗ ಬಂದ, ದತ್ತು ಮಗ ಔಟು, ಬಿಡಲ್ಲ ಅವರು. ಎತ್ತು ಮಗ ಮೇಲೆ. ಮೊಮ್ಮಗನ ಹೆಸರೇನು ಪರಿಚಯ ಮಾಡಿಸ್ಕೊಡಿ. ಮೊಮ್ಮಗನ ಹೆಸರು ಸುಧನ್ ಕುಮಾರ್ ಅಂತ. ಸುಧನ್ ಕುಮಾರ್. ಕಿಟ್ಟಿ ಏನಾಗ್ಬೇಕು ನಿಂಗೆ? ಮಾವ. ಮಾವ? ಅಯ್ಯೋ ಮಾವ. ರಾಜ್ಕುಮಾರ, ಅಜ್ಜಿನ್ ನೋಡಿ ಎಷ್ಟು ಖುಷಿ ಆಯ್ತು? ಸಖತ್ ಖುಷಿ ಆಯ್ತೈತೆ ಅಣ್ಣ. ನಮ್ಮ ಅಮ್ಮನ್ ಬಿಟ್ಬಿಟ್ಟು ನಾವು ಒಂದಿನ ಇರ್ತಿರ್ಲಿಲ್ಲ. ಎಲ್ಲೇ ಹೋಯ್ತು ಅಂದ್ರು ಗುಳು ಅಂತ ಎತ್ಬಿಡು ಮನೇಲಿ ಒಬ್ಬೊಬ್ನೆ. ಇಲ್ಲೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು, ಕರ್ಸಿದ್ವಿ, ಖುಷಿ ಆಗಿರಿ. ಶರತ್, ಸೊ ನಿನ್ನ ತ್ಯಾಗಕ್ಕೆ ಒಂದು ಹ್ಯಾಟ್ಸ್ ಆಫ್. ನಮ್ಗೆ ಗೊತ್ತಿತ್ತು ಶರತ್ ಮತ್ತೆ ದೇವಮ್ಮ ಬಂದ್ರೆ ದೇವಮ್ಮಗೆ ಮೊಮ್ಮಗನ್ನ ಆಸೆ ಪಡ್ತಾನೆ, ದೇವಮ್ಮ ಕಡೆಯಿಂದ ಕರ್ಸಿ ಅಂತ ಹೇಳ್ತಾರೆ ಶರತ್ ಅಂತ ಹೇಳಿದ್ದು ಅಂತ ಅನ್ಕೊಂಡಿದ್ದು. ಹಾಗಾಗಿ ನಿಮ್ ಕಡೆಯಿಂದ ಯಾರನ್ನೂ ಕರ್ಸಿರ್ಲಿಲ್ಲ. ಬರಲ್ಲ ಸರ್, ಐ ಆಮ್ ಹ್ಯಾಪಿ. ಶರತ್ ಒಂದ್ ಚಾನ್ಸ್ ಕೊಟ್ರೆ ಹಾಂ ಸರ್, ನಿನ್ನ ಶಕ್ತಿ ಮೀರಿ ಅಮ್ಮ ಅಂತ ಹೋಗಿ ನೋಡೋಣ. ಸಾಲ್ದು ಸಾಲ್ದು ಅಲ್ಲಿಲ್ಲ. ಹೀರೋಯಿನ್ ಆಯ್ತು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮೇಡಮ್. ಸರ್ ಒಂದು ಹೇಳಬೇಕು, ಈ ವಾರದ ಮುಂಚೆ ಹೋದ ವಾರದ ತನಕ ನಾನು ಅನ್ಕೊಂತಿದ್ದೆ ನಾನು ಆಡಿಷನ್ ಕೊಟ್ಟೆ ಲೈಫ್ ಸೂಪರ್ ಗುರು ಅಂತ, ಬೇರೆ ಶೋಗೆ ಬಂದ್ಬಿಟ್ಟಿದ್ದೀನಲ್ಲ ಅಂತ ಸರ್. ಇವಾಗ ಇಬ್ಬರು ಅಮ್ಮಂದಿರು ಸಿಕ್ಕಾದ್ಮೇಲೆ ಅನಿಸ್ತೈತೆ ಸರ್ ಇವಾಗ ಲೈಫ್ ಸೂಪರ್ ಗುರು. ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಓಕೆ, ಈಗ ಟಾಸ್ಕ್ ಹೋಗೋ ಟೈಮ್. ಗುರುಗಳೇ ಇಲ್ಲ, ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದ್ದು, ಆಮೇಲೆ ಅಲ್ಲಿ ಸೋದರಳಿಯ ಬಂದು ಕೂತಿಯಾನೆ. ಆಯ್ತಾ ಸಿದ್ದಿಯಮ್ಮ, ನೋಡೋಣ ಒಂದು ಟ್ರೈ. ಯಾರು ಬೇಕಮ್ಮ? ಮಗ ಸರ್. ಮಗ ತುಂಬಾ ಎಮೋಷನಲ್. ಅವತ್ತು ನೋಡಿದ್ವು, ಜೋರಾಗತ್ತ ನಿಮ್ಮ ಮಗ. ಮಗ ಅದನ್ನ ಬಿಟ್ಟೇ ಇರಲ್ಲ. ಕೇಚಿ ಸರ್, ಅವ್ರಿಗೆ ಮಗ ಬೇಕು, ನಿನ್ಗೆ ಯಾರಪ್ಪ? ನನಗೆ ನಮ್ಮ ತಾಯಿ ಇಲ್ಲೇ ಇದ್ದಾರೆ, ಅದಾದ್ಮೇಲೆ ನಮ್ಮ ಅಕ್ಕನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಓಕೆ ಸಿದ್ದಿಯಮ್ಮ, ನಿಮ್ಮನ್ನ ಜಾಸ್ತಿ ಅಳ್ಸಕ್ ನಾವ್ ಇಷ್ಟಪಡಲ್ಲ. ಇನ್ಯಾರನ್ನ ಕರ್ಸ್ಬೇಕು ತಾಯಿ? ಓ, ನಿಮ್ ಕಡೆ ಒಂದ್ ಕಡೆ ಹಾಕೊಂಬಿಟ್ರಿ. ಈಗ ಅವ್ರದೇ ಆಡಳಿತ ಪಕ್ಷ, ಮಿಕ್ಕವರೆಲ್ಲ ವಿರೋಧ ಪಕ್ಷ. ಅವರೇ ಸಿಎಂ ಇವಾಗ. ವಾಟೇವಾ ಸಿದ್ದಿಯಮ್ಮ, ಮಗನ್ನ ಕೋಟೆ ಮನೆಯಿಂದ ಕರೆಸಿದೀವಿ. ತುಂಬಾ ಖುಷಿ ಆಯ್ತು ಸರ್. ಇದು ನಗು ನೋಡಿ ಎಷ್ಟು ದಿನ ಆಗ್ಬಿಟ್ಟಿತ್ರಿ ಸಿದ್ದಿಯಮ್ಮ. ಖುಷಿ ಆಯ್ತು. ಇಲ್ಲಿ ಇನ್ನೊಂದು ಬಿಟ್ಟೋಗ್ಬಿಟ್ಟಿದೆ, ಪರಿಚಯ ಮಾಡ್ಸೋ ಕಿಟ್ಟಿ. ನಮ್ಮಕ್ಕ ಶಾಂತಿ ಅಂತ, ತುಂಬಾ ಮನೇಲಿ ನನ್ಗೆ ಏನೇ ಆದ್ರೂ ಫಸ್ಟ್ ನೋಡೋದೇ ನಮ್ಮ ಅಕ್ಕನೇ, ನಮ್ಮ ತಾಯಿಗಿಂತ ಚೆನ್ನಾಗೆ. ಅದರಿಂದ ಸಖತ್ ನಮ್ಮ ತಾಯಿ ಬಿಟ್ರೆ ಸಖತ್ ನಮ್ಮ ಅಕ್ಕನೇ ತುಂಬಾ ಇಷ್ಟ. ಏನೇ ಇದ್ರು ಮಾಡ್ತಿರ್ತಾರೆ. ಸರ್, ಅಮ್ಮನ್ಗೇನೋ ಒಂದು ಹೇಳ್ಬೇಕು. ಏನು? ಅಮ್ಮ, ನನ್ನ ಮೈಯಲ್ಲಿ ರಕ್ತ ಕಮ್ಮಿ, ಆದರೆ ಆ ರಕ್ತಕ್ಕೆ ಯಾವ ಬೆಲೆನೂ ಇಲ್ಲ. ಆದರೆ ನನ್ನ ಹೃದಯ ಮಾತ್ರ ತುಂಬ ಬೆಲೆ ಬಾಳುತ್ತೆ. ಯಾಕೆ ಅಂದರೆ ಗೊತ್ತಮ್ಮ, ಅದ್ರಲ್ಲಿ ನೀನು ಇದೆಯಲ್ಲ ಅದಕ್ಕೆ. ಬಾಬಾ, ಒಳ್ಳೆ ಕವಿ ಫ್ಯಾಮಿಲಿ ಕಣಪ್ಪ. ಮಗು, ನಿಮ್ಮ ಮೊಮ್ಮಗು ನೀನೇನು ಪಂಚಾಯತ್ ನೋಡಿತಕ್ಕಂದ ಕೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ, ಹೇಳ್ಬಿಡು. ಇಲ್ವಾ, ನೀನ್ ಇನ್ನೂ ಶುರು ಮಾಡಿಲ್ಲ ಬರೆಯಕ್ಕೆ, ಅದೆಲ್ಲ ಮಾಡ್ಬೇಡ, ಹಾಳಾಗೋಗ್ತೀಯಾ. ಓಕೆ, ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಾಯ್ತು. ನಿಮ್ಮೆಲ್ಲರಿಗೂ ಒಂದು ರೇಂಜ್ಗೆ ತಾಕತ್ ಸೂಪರ್ ಆಗಿ ಬಂದಿದೆ ಅಂತ ಅನ್ಕೊಂಡಿದೀವಿ. ನಾವಾಗ್ಲೇ ಹೇಳಿದಂಗೆ 1.5 ತಿಂಗಳಿಂದ ನಿಮ್ಮ ಫ್ಯಾಮಿಲಿನ ನೀವು ಮಿಸ್ ಮಾಡ್ಕೊಂತಾ ಇದ್ರಿ. ಎಲ್ಲೋ ನಿಮ್ಮ ಮನಸ್ಸು ಸ್ವಲ್ಪ ಅಲ್ಲ ತುಂಬಾನೇ ಮನೆ ಕಡೆ ವಾಲ್ತಾ ಇತ್ತು. ಸೊ ಅದನ್ನ ನೀವು ಹೇಳ್ಕೊಂಡಿರ್ಲಿಲ್ಲ, ಬಟ್ ಅದನ್ನ ನಾವು ನೋಟಿಸ್ ಮಾಡ್ತಾ ಇದ್ವಿ. ಹಂಗಾಗಿ ನಾವು ಲೈವ್ ಸೂಪರ್ ಗುರು ಫ್ಯಾಮಿಲಿ ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನಾವು ಕರ್ಸಿದ್ವಿ. ಸೊ ಬಂದಾಯ್ತು, ಮೀಟ್ ಮಾಡಿದ್ರಿ, ಮಾತಾಡಿದ್ದಾಯ್ತು, ಮುದ್ದಾಡಿದ್ದಾಯ್ತು. ಸೊ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ಫುಲ್ ಡೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಇರ್ತಾರೆ. ಓಕೆ, ಇನ್ನೊಂದು ಟ್ವಿಸ್ಟ್
ಬರುತ್ತೆ ಅಲ್ಲ ಇಲ್ಲೇ ಮನೆಯೊಳಗೆ ಬಿಟ್ರೆ ಸುಮ್ನೆ ಮಾತಾಡ್ಕೊಂಡು ಆರಾಮಾಗಿ ಮುದ್ದಾಡ್ಕೊಂಡು ಇದ್ಬಿಡ್ತೀರಾ ಅಷ್ಟ್ ಮಾಡಿದ್ರೆ ಸಾಕಾ ಯಾರು ಬಂದಿದ್ದಾರೆ ಅವ್ರ ಜೊತೆಲೆ ಟಾಸ್ಕ್ ಮಾಡಿಸ್ತೀರ ಅನ್ಸುತ್ತೆ ಸರ್ ಜೋಡಿಗಳಲ್ಲಿ ಕಿಟ್ಟಿ ಸೂಪರ್ ಆಗಿ ಐಡಿಯಾ ಕೊಟ್ಟಿದ್ಯಾ ಓಕೆ ಕಿಟ್ಟಿ ಐಡಿಯಾನ ಇಟ್ಕೊಂಡೆ ಎಲ್ಲಾ ಕಂಟೆಸ್ಟೆಂಟ್ಸ್ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ರೆಡಿ ಆಗಿ ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೇನೆ ಇವತ್ತು ನೀವು ಟಾಸ್ಕ್ ನ ಆಡ್ತೀರಾ ಓಕೆ ಓಕೆ ಎಲ್ಲರೂ ಬೇಗ ರೆಡಿ ಆಗಿ ನಾವು ನಿಮ್ಮನ್ನ ಟಾಸ್ಕ್ ಏರಿಯಲ್ಲಿ ನೋಡ್ತೀವಿ ಗುರುಗಳೇ ಇವ್ರಿಗಂತೂ ಫ್ಯಾಮಿಲಿ ಮೆಂಬರ್ಸ್ ಬಂದಾಯ್ತು ನಮಗಂತೂ ಅವ್ರನ್ನ ನೋಡೋ ಭಾಗ್ಯ ಇಲ್ಲ ಅಟ್ಲೀಸ್ಟ್ ಫೋನ್ ಅಲ್ಲಿ ಆದ್ರೂ ಮಾತಾಡ್ಕೊಳ್ಳೋಣ ಬನ್ನಿ ಟಾಸ್ಕ್ ಏರಿಯಲ್ಲಿ ಸಿಗ್ತೀವಿ ಬಾಯ್ ಬಾಯ್ ನಮ್ಮ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಗಳಿಗೆ ತಮ್ಮ ತಮ್ಮ ಮನೆಯವರನ್ನ ಲೈವ್ ಸೂಪರ್ ಗುರು ಮನೆಯೊಳಗೆ ಕರ್ಕೊಂಡು ಹೋಗೋ ಸಂಭ್ರಮವೋ ಸಂಭ್ರಮ. ಇಷ್ಟು ದಿನ ಟಾಸ್ಕು ಚರ್ಚೆ ಜಗಳ ಹತಾಶೆ ಅಂತ ಕಳೆದಿರೋ ಲೈವ್ ಸೂಪರ್ ಗುರುವಿನ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ಗೆ ಈಗ ತಮ್ಮ ತಮ್ಮ ಮನೆಯವರೊಂದಿಗೆ ಮಾತನಾಡೋ ತವಕ ಮತ್ತು ಚಡಪಡಿಕೆ. ನಮ್ಗೆಲ್ಲರಿಗೂ ಅದೇ ಹೆದರಿಕೆ, ಸೀನಿಯರ್ಸ್ ಇರ್ಲಿ ಜೂನಿಯರ್ಸ್ ಇರ್ಲಿ ಪ್ರಾಣ ಹೊಟ್ಟೋಗಿತ್ತು. ನನ್ನ ಮಗಳು ಬಂದಿದ್ದು ನನಗೇನೋ ಎಂತಾಗಿದೆ ಅಂತ ಏನೋ ಕನಸು ಕಾಣ್ತಿದ್ದೀನ. ಐಶು ಅಂತ ತುಂಬಾ ನೆನ್ಸ್ಕೊಂತಿದ್ದಾಳೆ. ಓದ್ತದಲ್ಲ ಚೆನ್ನಾಗಿ. ಲೈಫ್ ಅಂದ್ರೆ ನಮ್ಮ ಪ್ರಾಣ ನಿಜವಾಗ್ಲೂ ಬೇರೆ ಅದ್ರಲ್ಲಿ ಎರಡು ಮಾತೇ ಇಲ್ಲ. Welcome back to Rin Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರು. ಲೈಫ್ಗೋಸ್ಕರ ಜೋಡಿಯಾಗಿ ಹೋರಾಡ್ತಿದ್ದವ್ರಿಗೆ ಫ್ಯಾಮಿಲಿ ಬಲ ಸೇರಿ ಫ್ಯಾಮಿಲಿಗಳಾಗಿ ಲೈಫ್ಗೋಸ್ಕರ ಹೋರಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು ಟಿವಿ ಮುಂದೆ. ಓಕೆ, ಇವತ್ತು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅಂಡ್ ಇನ್ನೊಂದು ಖುಷಿಯಾಗಿರೋ ವಿಚಾರ, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇವತ್ತು ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತಾ ಇದೀರಾ. ಹೇಳಪ್ಪ ಅಭಿ, ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ ಈ ಒಂದು ಅಮೃತ ಗಳಿಗೆಯಲ್ಲಿ? ಸರ್ ಒಂದನ್ನೇ ಮೇಂಟೈನ್ ಮಾಡಕ್ಕಾಗಲ್ಲ, ಇನ್ನು ಎರಡೆರಡು. ವೆರಿ ಹ್ಯಾಪಿ ಟು ಸೇ ನಿಮ್ನೆಲ್ಲ ಲೈವ್ ಸೂಪರ್ ಗುರು ಫ್ಯಾಮಿಲಿ ಆಗಿ ನೋಡೋಕೆ ಎರಡು ಕಣ್ ಸಾಕಾಗಲ್ಲ. ಟು ಬಿ ಆನೆಸ್ಟ್, ಮನಸ್ಸು ತುಂಬಿ ಬರುತ್ತೆ. ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಇವತ್ತಿನ ಟಾಸ್ಕ್ ಏನಪ್ಪಾ ಅಂದ್ರೆ, ನಿಮ್ಗೆ ಅಲ್ಲಿ ಕಾಣಿಸ್ದಂಗೆ ಒಂದು ಕಟ್ಟೆ ಕಾಣಿಸ್ತಾ ಇದೆ. ಒಂದು ಕಡೆ ಗ್ರೀನ್ ಇದೆ, ಇನ್ನೊಂದು ಕಡೆ ಆರೆಂಜ್ ಇದೆ. ಅದರ ಹಿಂದೆಗಡೆ ಒಂದು ಬ್ಲೂ ಮ್ಯಾಟ್ ಇದೆ. ಈ ಚಾಲೆಂಜ್ ಅಲ್ಲಿ 4 ಜನ ಅಂದ್ರೆ ನಿಮ್ಮ ಟೀಮಿನ 4 ಜನ ಪಾರ್ಟಿಸಿಪೇಟ್ ಮಾಡ್ತೀರಾ. ಒಬ್ರು ಆ ಒಂದು ಬ್ಲೂ ಮ್ಯಾಟ್ ಮೇಲೆ ನಿಂತಿರ್ತೀರಾ. ಈಗ ಟೈಮ್ ಸ್ಟಾರ್ಟ್ ನಾವು ಅಂತ ನಾವು ವಿಸಲ್ ನ ಬ್ಲೋ ಮಾಡಿದಾಗ ಅಲ್ಲಿ ಒಂದು ಚಿಕ್ಕ ಟಬ್ ಇದೆ. ಆ ಮಗ್ನ ತಗೋತೀರಾ, ಓಡೋಗಿ ಅಲ್ಲಿ ಮುಂದೆ ಒಂದು ಕೆರೆ ಇದೆ. ಆ ಕೆರೆಗೆ ಒಂದು ರ್ಯಾಂಪ್ ನ ನಾವು ಹಾಕಿದೀವಿ. ಆ ರ್ಯಾಂಪ್ ಮೇಲೆ ಹೋಗಿ ಅಲ್ಲಿ ನಿಮ್ಗೋಸ್ಕರ ಇನ್ನೊಂದು ಮಗ್ ಇದೆ. ಸೊ ಆ ಮಗ್ಗಿಂದ ನೀವು ನೀರ್ನ ತಗೋತೀರಾ. ನೀರ್ನ ತಗೊಂಡು ನಿಮ್ಮ ಕೈಯಲ್ಲಿರುವಂತ ಬಕೆಟ್ಗೆ ಅಂದ್ರೆ ಚಿಕ್ಕ ಮಗ್ಗೆ ನೀರ್ನ ಹಾಕೊಳ್ತೀರಾ. ವಾಪಸ್ ಅಲ್ಲಿಂದ ಬರ್ತೀರಾ. ಓಡ್ ಬಂದು ಆ ಬ್ಲೂ ಮ್ಯಾಟ್ ಮೇಲೆ ನಿಂತ್ಕೊಂಡು ಅದ್ರ ಮುಂದೆಗಡೆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಕಾಣಿಸ್ತಾ ಇದೆ. ಆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಮೇಲೆ ಇನ್ನೊಬ್ಬ ಕಂಟೆಸ್ಟೆಂಟ್ ನಿಮ್ಮ ಟೀಮ್ ಅವರು ನಿಂತಿರ್ತಾರೆ. ಆ ಬ್ಲೂ ಮ್ಯಾಟ್ ಇಂದ ನೀರು ತುಂಬಿದ ಮಗ್ನ ಸೇಫ್ ಆಗಿ ನೀರು ಚೆಲ್ಲದೆ ಇರೋ ಹಾಗೆ ಅವರಿಗೆ ಅದನ್ನ ಪಾಸ್ ಮಾಡ್ತೀರಾ, ಅಂದ್ರೆ ಅವ್ರಿಗೆ ಎಸಿತೀರಾ. ಅವರು ಅದನ್ನ ಚೆಲ್ದಂಗೆ ಅವರು ಕ್ಯಾಚ್ ಮಾಡ್ಕೊಂಡು ಅದ್ರ ಪಕ್ಕ ಇರೋಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಬ್ರು ನಿಂತಿರ್ತಾರೆ. ಅಲ್ಲಿಂದ ಅವರಿಗೆ ಆ ಮಗ್ಗು ಪಾಸ್ ಆಗತ್ತೆ. ಅವರು ಆ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡೆ ಆ ಮಗ್ಗಲ್ಲಿರೋ ನೀರನ್ನ ಜೋರಾಗಿ ಎಸಿತೀರಾ. ಮುಂದ್ಗಡೆ ಇನ್ನೊಂದು ದೊಡ್ಡ ಮಗ್ ನಿಮ್ ಕೈಲಿ ಕೊಟ್ಟಿರ್ತೀವಿ. ಅಲ್ಲಿ ನಿಂತ್ಕೊಂಡಿರುವಂತ ಕಂಟೆಸ್ಟೆಂಟ್ ಆ ನೀರನ್ನ ಆ ಮಗ್ಗಿಂದ ಕಲೆಕ್ಟ್ ಮಾಡ್ತೀರಾ. ಆ ದೊಡ್ಡ ಮಗ್ಗಿಂದ ನೀರನ್ನ ಕ್ಯಾಚ್ ಮಾಡ್ಕೊಂಡು ನಮ್ಮ ಪಕ್ಕದಲ್ಲಿ ಕಾಣ್ತಾ ಇರುವಂತ ಪ್ಲಾಟ್ಫಾರ್ಮ್ ಮೇಲೆ ಏರಿ ಮೇಲ್ಗಡೆ ಕಾಣಿಸ್ತಾ ಇರೋ ಆ ಒಂದು ಪ್ಲಾಸ್ಟಿಕ್ ಟಬ್ಗೆ ನೀರನ್ನ ಸುರಿತೀರಾ. ಇದೇ ತರ ಕಂಟಿನ್ಯೂಸ್ ಆಗಿ ಆ ಒಂದು ಮೇಲ್ಗಡೆ ಇರುವಂತ ಟಬ್ ಪೂರ್ತಿ ಆಗೋವರೆಗೂ ನೀವು ತುಂಬ್ತಾನೆ ಇರ್ತೀರಾ. ಆ ಟಬ್ ತುಂಬಿದ್ಮೇಲೆ ಟಬ್ಬು ಕೆಳಗಡೆ ಬರುತ್ತೆ. ನಾವು ಅದಕ್ಕೆ ಒಂದು ಮೆಕ್ಯಾನಿಸಮ್ ಮಾಡಿದ್ದೇವೆ. ಹಿಂದೆಗಡೆ ಅಲ್ಲಿ ಒಂದು ಫೈರ್ ಕೂಡ ಇರುತ್ತೆ. ಆ ಫೈರ್ ಮೇಲಕ್ಕೆ ಹೋಗುತ್ತೆ. ಮೇಲ್ಗಡೆ ಬಾಣ್ಲಿ ಕಾಣ್ತಾ ಇದೆ ಅಲ್ಲ, ಈ ಫೈರ್ ಹೋಗಿ ಆ ಬಾಣ್ಲಿಗೆ ತಾಗುತ್ತೆ. ಬಾಣ್ಲಿಯಲ್ಲಿ ಬೆಂಕಿ ಉರಿಯುತ್ತೆ.
ಸೊ ಅಲ್ಲಿಗೆ ಈ ಚಾಲೆಂಜ್ ಮುಗಿಯುತ್ತೆ. ಓಕೆ, ಇದು 2 ಜೋಡಿ ಮತ್ತೆ ಅವರವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಡೆಯುತ್ತೆ. ಯಾರು ಬೇಗ ಟಬ್ ಅನ್ನ ತುಂಬಿಸಿ ಆ ಒಂದು ಫೈರ್ ನ ಲೈಟ್ ಮಾಡ್ತಾರೋ ಅವರು ಆ ರೌಂಡಿನ ವಿನ್ನರ್ ಆಗ್ತಾರೆ. ಸೊ ಅದೇ ತರ 3 ರೌಂಡ್ಗಳು ನಡೆಯುತ್ತೆ. 3 ವಿನ್ನರ್ಗಳು ನಮಗೆ ಸಿಗ್ತಾರೆ. ಆ 3 ವಿನ್ನರ್ಗಳಲ್ಲಿ ಕಡಿಮೆ ಟೈಮ್ ಅಲ್ಲಿ ಯಾರು ಈ ಟಾಸ್ಕ್ ನ ಮುಗಿಸಿರ್ತಾರೋ ಇವತ್ತಿನ ಲೈಫ್ ಅವ್ರ ಕೈಗೆ ಹೋಗಿ ಸೇರತ್ತೆ. ಓಕೆ, ಆದ್ರೆ ಕೆರೆಗೆ ಹೋಗಿ ನೀರ್ನ ತಗೊಂಡ್ ಬರೋರು ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ನಿಂತ್ಕೊಳ್ಳೋ ಅವರು ನಮ್ಮ ಕಂಟೆಸ್ಟೆಂಟ್ ಗಳಾಗಿರ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಯಾವ ಟೀಮ್ ಬರ್ತಾ ಇದೆ? ಶರತ್ತು ಮತ್ತೆ ದೇವಮ್ಮ ಅವ್ರ ಫ್ಯಾಮಿಲಿ, ಕಿಟ್ಟಿ ಅಂಡ್ ಲಕ್ಷ್ಮೀ ಸಿದ್ದಿ ಅವ್ರ ಫ್ಯಾಮಿಲಿ. ಸೂಪರ್. ಓಕೆ, ಹೋಗಿಂತ ಮುಂಚೆ ದೇವಮ್ಮ ಸರ್, ಈ ಕಡೆ ಫ್ಯಾಮಿಲಿಲಿ ನಿಮ್ಮ ಮಗ ಮಗಳು ಇದ್ದಾರೆ, ಅವ್ರಿಗೆ ಏನ್ ಪಂಚ್ಲೈನು, ಏನ್ ಚಾಲೆಂಜ್? ಅವರು ಕಿಟ್ಟಿ ಅವ್ರ ಅಕ್ಕ, ನೀವೇನ್ ಡೈಲಾಗ್ ಹೊಡಿತೀರಾ? ಅವ್ರ ಅಮ್ಮನ್ಗೆ ಬಲಗೈ ಮಗನಿಗೆ ಎಡಗೈ. ಅಮ್ಮ ಬಲಗೈಲಿ ಎರಡು ದಿವಸ ಹಾಕ್ತಾರೆ, ಮಗನಿಗೆ ಎಡಗೈ ಹಾಕ್ತಾರೆ. ವಂಡರ್ಫುಲ್. ಓಕೆ, ಶರತ್ ಅಂಡ್ ದೇವಮ್ಮ ಫ್ಯಾಮಿಲಿ ಪೊಸಿಷನ್ ಬನ್ನಿ. ಹಾಗೆ ಕಿಟ್ಟಿ ಅಂಡ್ ಲಕ್ಷ್ಮಿ ಅಮ್ಮ ಫ್ಯಾಮಿಲಿ ಪೊಸಿಷನ್ ಬನ್ನಿ. ರೆಡಿನಾ? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಒಂದು ದಿವಸ ದೇವಮ್ಮನಿಗೆ ನಾನು ಹೊಡಿಬೇಕು ಅನ್ನೋದು ಒಂದು ಛಲ ಇತ್ತು ನನಗೆ. ತುಂಬಾ ಇತ್ತು. ಹಿಂಗೆ ಎಸ್ವೇಗ ಒಂದ್ಸತಿ ಬಿದ್ದೈತದೆ, ತಿರ್ಗಾ 2-3 ಸತಿ ನಾನು ಎಸ್ವೇಗ ಬಿದ್ದೋಯ್ತು. ಸೂಪರ್ ಆರಾಮಾಗಿರ್ತೀರಿ. ಸುಗನ್ ಕುಮಾರ್ ನಾನು ಏನ್ ಮಾಡಿ ಹೇಳ್ಕೊಟ್ಟಿದ್ದೆ ಒಂದು ವೇಲ್ ಎಸಿರಿ ಅಂತ. ಅವ್ರು ಆ ವೇಲ್ ಎಸಿರಿ ಅಂದ್ರೆ ಆ ವೇನ್ ಮರ್ತು ಬಿಟ್ಟಿದ್ರು. ನೋಡಂಗೆ ಆಯ್ತಾ ಕುಮಾರ? ಅಟ್ಲೀಸ್ಟ್ ಇದ್ರೊಳಗೆ ಸೀರೆ ಅಂದ್ಬಿಟ್ಟು ಹಿಂಗ್ ನಿಂತ್ಕೊಂಡ್ರೆ ಮಕ್ಕದ ಮೇಲೆ ಚಪ್ಪನ ಬೆಳಗ್ಗೆ ಒಂದು ತೊಟ್ಟಾದ್ರು ನೋಡಿದ್ರೆ ನನ್ನ ಮುಖದ ಮೇಲೆ ಜಾಸ್ತಿ ಇರೋದು, ಇದ್ರೊಳಗೆ ಏನೂ ಇರ್ತಿರ್ಲಿಲ್ಲ. ನನಗೊಂದು ನೀರು ತಂದಿತ್ತು ಸಾಕಾಯ್ತು, ಏನು ತುಂಬ್ತಾ ಇಲ್ವಲ್ಲ ತುಂಬ್ತಾ ಇಲ್ಲ. ಇನ್ನು ಸಸ್ಪಿಲ್ಗಳಿಗೆ ಎಷ್ಟೋದು ತಂದ್ಕೊಂಡಿವು. ನೀರ್ ನೋಡ್ತೀನಿ, ನೀರು ಇದ ಫೋರ್ಸ್ ಬಂದ್ಬಿಟ್ಟು ಒಂದ್ ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಜಾಸ್ತಿ ಬಂದ್ಬಿಟ್ಟಿರೋದು. ಬಿಟ್ಬಿಡುತ್ತೆ, ಜಾರ್ತಾ ಇದೆ. ಅರ್ಧಕ್ಕರ್ಧ ಬೆಳಗ್ಗೆ ಯಾಕಾರೋ ಸ್ನಾನ ಮಾಡಿದ್ನೋ, ಆ ರಜ್ಜಿ ಸ್ನಾನ ಮಾಡಿದಿರೋ ಬಂದು ಟಾಸ್ಕಲ್ಲಿ ನಿಂತ್ಕೊಂಡಿರೋ ಸ್ನಾನ ಮಾಡ್ಸಿರೋರು ಅಂದಂಗೆ ಆಗೋಯ್ತು. ನೀವು ತಗೊಂಡಿರೋ ಟೈಮ್ 29 ನಿಮಿಷ 13 ಸೆಕೆಂಡ್. ಸೊ 2ನೇ ರೌಂಡ್ ಅಲ್ಲಿ ಬರ್ತಾ ಇರೋರು
ಬಿಬಿ ಅಂಡ್ ಬಿಬಿ ಕಂಪನಿ ಅವರ ಓಪನೆಂಟ್ ಆಗಿ ಬರ್ತಾ ಇರೋದು ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವರ ಫ್ಯಾಮಿಲಿ. ಫರ್ನಾಂಡಿಸ್ ಸರ್, ನಿಮ್ಮ ಡಾರ್ಲಿಂಗ್ಗೆ ಆಡಕ್ ಆಗತ್ತಾ? ಇಲ್ಲ ಸರ್. ಇಲ್ಲ. ಫರ್ನಾಂಡಿಸ್ ಸರ್ ಅವರ ವೈಫ್ ಬದಲು ಅವರ ಫ್ಯಾಮಿಲಿ ಫ್ರೆಂಡ್ ಶಾಂತಿ ಫರ್ನಾಂಡಿಸ್ ಅವ್ರು ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಶಾಂತಿ ಫರ್ನಾಂಡಿಸ್ ಅವ್ರನ್ನ. ಹಲೋ, ವೆಲ್ಕಮ್ ಮೇಡಮ್, ಬನ್ನಿ. ಪ್ಲೀಸ್ ಕಮ್. ಟೇಕ್ ಪೊಸಿಷನ್. ಒಂದು ಕಡೆಗೆ ಬಿಬಿ ಕಂಪನಿ ಅಂದ್ರೆ ಬಾಡಿ ಬಿಲ್ಡರ್ ರಾಮಪ್ಪ ಅವ್ರ ಫ್ಯಾಮಿಲಿ, ಈ ಕಡೆ ಬಾಯ್ ಬಡಕೆ ಸೌಮ್ಯ ಮತ್ತು ಅವರ ಅಕ್ಕ, ಈ ಕಡೆ ಶಿಲ್ಪಾ ಮತ್ತು ಅವ್ರ ಸಿಸ್ಟರ್ ಲೇಖಾ, ಮತ್ತು ಫರ್ನಾಂಡಿಸ್ ಅವರು ಮತ್ತು ಅವ್ರ ಫ್ಯಾಮಿಲಿ ಫ್ರೆಂಡ್ ಶಾಂತಿ ಫರ್ನಾಂಡಿಸ್ ಅವರು. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ನಾನು ಅನ್ಕೊಂಡಿದ್ದು ಅವರು 2 ಸಾರಿ ತರೋಷ್ಟಲ್ಲಿ 3 ಸಾರಿ ಅವರು ತರಬೇಕು ನಾನು ಅಂತ. ಆ ಕಡೆ ಶಿಲ್ಪಾ ಆಬ್ವಿಯಸ್ಲಿ ಎಗೇನ್ಸ್ಟ್ ಅವಳ ಮುಂದೆ ನಾನು ಗೆಲ್ಲೇಬೇಕು, ನನ್ನ ಮನೆಯವ್ರು ಬೇರೆ ಬಂದಿದ್ದಾರೆ. ನೋಡಿ, ಐಡಿಯಾ ಮಾಡಿ, 2 ಸತಿ ಜಾಸ್ತಿ ಬರುತ್ತೆ. ಒಂದೇ ಸ್ಪೀಡ್ ರಪ ಅಂತ ಓಡೋಗೋದು, ತರೋದು ಮಾಡ್ತಾ ಇದ್ದೆ. ವಾವ್, ಸೂಪರ್ ಸರ್. ನಾನು ಅಲ್ಲೇ ಕಿರ್ಚಾಡ್ತಾ ಇದ್ದೆ, ಅಕ್ಕ ಸರಿಯಾಗಿ ಹಾಕು, ಹಂಗಾಕು ಹಿಂಗಾಕು, ಕರೆಕ್ಟಾಗಿ ಆಗ್ತಾ ಇಲ್ಲ, ನೀಟಾಗಿ ಬೀಳ್ಸು ಅಂತ. ಅಯ್ಯೋ, ಮನೆ ಮುಂದೆ ನೀರ್ ಹಾಕ್ತಿರಲ್ಲ ಆ ತರನೇ ಎತ್ಬಿಟ್ಟು ಹಿಂಗ್ ಹಾಕಿ ಅಂತ ಅವರು ಹಿಂಗ್ ತಿರುಗ್ಬಿಟ್ಟು ಆಲ್ರೆಡಿ ಹಿಂಗ್ ಹಾಕ್ಬಿಟ್ಟಿರೋರು. ಮಾಡ್ಬೋದು, ಐಡಿಯಾ ಮಾಡಿ. 10 ನಿಮಿಷಗಳು ಮುಗಿದಿದೆ. ಸ್ಪೀಡಪ್ ಮಾಡಿ. ನನ್ ಬಕೆಟಿಗೆ ರೀಚ್ ಆಗೋದ್ಕಿಂತ ನಾನು ಮುಂದೆನೆ ರೀಚ್ ಆಗ್ತಿರ್ಲಿಲ್ಲ. ಅದು ಚೆನ್ನಾಗಿ ಆಡ್ತಾ ಇದ್ದಾರೆ ರಾಮಪ್ಪ ಅವ್ರ ಮಿಸಸ್ ಸೌಮ್ಯ ಅವ್ರ ಅಕ್ಕ. ಹೆಸರು ಸೌಮ್ಯ ಬಿಟ್ರು. ಒಂದು ಮಜಾ ಅಂದ್ರೆ ನಮ್ಮ ವೈಫ್ ಒಂಥರ ವೈಲ್ಡ್ ಆಗ್ಬಿಟ್ಟಿದ್ರು. ನಾವು ಗೆಲ್ಬೇಕು ಅಂತ ಹಠ ಈಗ ನಮಗಿನ್ನ ಜಾಸ್ತಿ ಅವ್ರಿಗೆ ಬಂದ್ಬಿಟ್ಟಿತ್ತು. ನಿಜವಾಗ್ಲೂ ಕರೆಕ್ಟ್ ಆಗಿ ಆಡ್ತಿರೋದು ನಮ್ಮ ರಾಮಪ್ಪ ಅವ್ರ ವೈಫ್ ಮಾತ್ರ ರೀ. ಅದು ರಿವೆಂಜ್ ತೀರ್ಸ್ಕೊಂಡ್ಲು ಲೇಖ. ಸೊ 20 ನಿಮಿಷ ಮುಗಿದಿದೆ. ಸಮಯ ಇಂದ ಬಾ. ಯಾಕೆ ಇಲ್ಲೇ ಸುಳಿತ್ಯಾ? ಹೊರಗಡ ಜಾಸ್ತಿ ಆಗಲ್ಲ. ಶಿಲ್ಪ ಅವ್ರದ್ದು ಇನ್ನೂ ಆಗಿರ್ಲಿಲ್ಲ. ಫುಲ್ ಖುಷಿ ಅಂದ್ರೆ ಖುಷಿ ನನಗೆ. 29 ನಿಮಿಷ 13 ಸೆಕೆಂಡ್ ಆಗೋಯ್ತು. ಸೌಮ್ಯನ ಶಿಲ್ಪನ ಇಳಿತಾ ಸೂಪರ್ ಗುರು ಲೈಫು, ಸೂಪರ್ ಗುರು ಲೈಫು, ಸೂಪರ್ ಗುರು. ನೀ ಏನಾರ ಹೇಳೋ ಲೈಫು ಸೂಪರ್ ಗುರು. ಓಕೆ, ಸೊ ಲೈಫ್ ಸೂಪರ್ ಗುರು ಫ್ಯಾಮಿಲಿ ರೌಂಡ್ ಟಾಸ್ಕ್ ಅಲ್ಲಿ 2ನೇ ರೌಂಡ್ ಅಲ್ಲಿ ಗೆದ್ದಿದ್ದು ರಾಮಪ್ಪ ಸರ್ ಅಂಡ್ ಸೌಮ್ಯ ಅವರ ಫ್ಯಾಮಿಲಿ. ಕಂಗ್ರಾಟ್ಸ್. ಸೊ ಈಗ ಕೊನೆಯ ರೌಂಡ್ ಅಲ್ಲಿ ಬರ್ತಾ ಇರೋದು ಸಚಿನ್ ಮತ್ತೆ ಕ್ಷಮಮ್ಮ ಅವರ ಫ್ಯಾಮಿಲಿ ಅಂಡ್ ಅಭಿ ಅವರ ಫ್ಯಾಮಿಲಿ, ಅವರ ಜೊತೆಗೆ ಭೋಜಮ್ಮ ಅವರ ಫ್ಯಾಮಿಲಿ.
ಓಕೆ, ಒಂದು ಕಡೆ ಸಚಿನ್ ಅಂಡ್ ಶಮಮ್ಮ ಅವರ ಫ್ಯಾಮಿಲಿ, ಇನ್ನೊಂದು ಕಡೆ ಅಭಿ ಮತ್ತೆ ಭೋಜಮ್ಮ ಅವರ ಫ್ಯಾಮಿಲಿ. ನೋಡೋಣ ಇವರಿಬ್ರಲ್ಲಿ ಯಾರು ಬೇಗ ನೀರ್ನ ತುಂಬಿಸಿ ಜ್ಯೋತಿನ ಬೆಳಗ್ತಾರೆ ಅಂತ. ಸೊ ಈ ರೌಂಡ್ ಡಿಸೈಡ್ ಮಾಡುತ್ತೆ ಯಾರು ಇವತ್ತಿನ ಟಾಸ್ಕ್ ನ ವಿನ್ನರ್ಸ್ ಅಂತ. ಓಕೆ, ರೆಡಿ ಇದ್ದೀರಾ? ರಿನ್ ಶೈನಿಂಗ್ ಸ್ಟಾರ್ಸ್ ಯಾರಾಗ್ತಾರೆ ನೋಡೋಣ. ಸೊ ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ಅಭಿ ಹುಷಾರು, ಹೋಗ್ಬಿಟ್ಟು ಹಂಗ ಕೆರೆಗೆ. ಫಸ್ಟ್ ನೀರ್ ಬಿದ್ದಾದ್ಮೇಲೆ ಪುನಃ ಅದ್ರ ಫ್ಲೋ ಅಲ್ಲಿ ಹೋಗ್ಬೇಕು ಮುಂದಕ್ಕೆ. ಸೊ ಅದೇ ತರ ಹಿಡಿತಾ ಇದೆ. ಫುಲ್ ತುಂಬಿಸ್ಕೊಂಬನ್ನಿ. ಅದು ನೀರು ತರೋದು ಮಾತ್ರ ನನ್ನ ಕೈಲಿ ಭಾಳ ಆಗಲೇ ಇಲ್ಲ. ಟೆಕ್ನಿಕಲ್ ಆಡ್ತೀಯಾ ಸಚಿನ್? ಬೇಗ ಹೋಗಿ ತಗೊಬಂದೆ. ಸಚಿನ್ ಮಿಸ್ಟೇಕ್ ಮಾಡಿದೆ, ಅಲ್ಲಿ ಸಚಿನ್ ಅಲ್ಲಿ ನಿಂತ್ಕೊಂಡ, ಇಲ್ಲಿ ಶಮಮ್ಮನ್ ಹಾಕೊಂಡ. ಸೂಪರ್ ಭೋಜಮ್ಮ, ಸೂಪರ್. ಆಲ್ಮೋಸ್ಟ್ ಶಮಮ್ಮ ಒಂದ್ಸತಿ ಹೋಗಿ ಬರೋದ್ರಲ್ಲಿ ಅಭಿ 2 ಸತಿ ಹೋಗಿ ಬರ್ತಾ ಇದ್ದ. ವೇಸ್ಟ್ ಮಾಡಬೇಡಿ, ಒಂದೊಂದು ಹನಿನೂ ಇಂಪಾರ್ಟೆಂಟು. ನಮ್ಮಮ್ಮ ಎಷ್ಟು ಚೆನ್ನಾಗಿ ನೀರು ಹಾಕ್ತಿದ್ರು ಅಂದ್ರೆ ಒಂದು ಡ್ರಾಪು ಸ್ಪ್ಲಾಶ್ ಆಯ್ತಿರ್ಲಿಲ್ಲ. ಅದು ಲೈನ್ಗೆ ಹೋಗ್ತಾ ಇತ್ತು. ಆ ಭೋಜಮ್ಮ ಅವ್ರು ಹೆಂಗ್ ಮಗ್ಗಿಡ್ಕೊಂಡಿದ್ರು ಅದಕ್ಕೆ ಒಳಗೆ ಹಂಗೆ ತುಂಬ್ತಾ ಇತ್ತು. 5 ನಿಮಿಷ ಮುಗಿದಿದೆ. ನಾನು ಹೋಗಿ ಬರೋತ್ತಿಗೆ ಅಭಿ ಫಾಸ್ಟಾಗಿ ಓಡ್ತಿದ್ದ, ಫಾಸ್ಟಾಗಿ ಬರ್ತಿದ್ದ. ಅವ್ರು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ನಾನು ಶಮಮ್ಮ ಫುಲ್ ಮೋಟಿವೇಟ್, ಅವ್ರು ಪಾಪ ನಡ್ಕೊಂಡು ಹೋಗ್ತಿದ್ರೆ ನಾನು ಮೋಟಿವೇಟ್ ಮಾಡೋಗ್ರೆ ಓಡ್ತಾ ಇದ್ರು. ಓ ಭೋಜಮ್ಮ, ಸೂಪರ್ ಭೋಜಮ್ಮ. ಎಲ್ಲ ಚೆಲ್ಲೋಯ್ತು ಅಲ್ಲೇನೆ. 8 ನಿಮಿಷ ಮುಗಿದಿದೆ. ಚಾನ್ಸ್ ಇದೆ ಭೋಜಮ್ಮ, ಅಭಿ ಚಾನ್ಸ್ ಇದೆ. ಅಭಿ ಕರೆಕ್ಟ್ ಆಗಿರ್ತೀಯೋ? ಭೋಜಮ್ಮರಂತೂ ಸೂಪರ್ ಆಗಿ ಹಿಡಿತಿದ್ರು. ನನಗೆ ಫುಲ್ ಶಾಕ್, ಏನ್ ಇಷ್ಟೊಂದು ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ಇವ್ರು, ಇಷ್ಟೊಂದು ಇದ್ರಲ್ಲಿ ಆಡ್ತಿದ್ದಾರೆ ಅಂತ. ಎಲ್ಲೋ ನನ್ನ ಕಡೆಯಿಂದ ಹಿಂಗ್ ದೂರ ಹೋಗ್ತಿದ್ದಂಗೆ ನನ್ಗೆ ಒಂಥರ ಫೀಲ್ ಆಗ್ತದೆ. ಅಯ್ಯೋ, ಅಲ್ಲಿ ನಿಂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಅಲ್ಲಿ ಓಡಕ್ಕಾಗಲ್ಲ. 10 ನಿಮಿಷಗಳು ನಿಮ್ಗೆ ಸಾಧ್ಯತೆ ಇದೆ. ಅವನ ಮೇಲ್ಗಡೆ ಬಕೆಟನ್ನು ನೋಡ್ಕೊಂಡೆ ನಾನು ನೀರು ಹಾಕ್ತಿದ್ದೆ. ನಮ್ಮದು ಫುಲ್ ಆದ್ರೆ ಒಂದು ಅರ್ಧ ಬಂದಿತ್ತಿಲ್ಲ. 12 ನಿಮಿಷ ಆಯ್ತು. ಓ ಕರೆಕ್ಟು. ಸೂಪರ್. ಓಡಿ ಇನ್ನೊಂದ್ಸತಿ. 13 ನಿಮಿಷ. ಬನ್ನಿ ಐ ಥಿಂಕ್ ಸಾಕು ಬನ್ನಿ ನೋಡೋಣ. ಸೂಪರ್ ಗುರು ಲೈಫು, ಸೂಪರ್ ಗುರು ಲೈಫು, ಸೂಪರ್ ಗುರು. ನೀ ಏನಾರ ಹೇಳೋ ಲೈಫು ಸೂಪರ್ ಗುರು. ಸೂಪರ್ ಆಗಿತ್ತು. ಅಭಿ ಭೋಜಮ್ಮ ವರ್ಸಸ್ ಸಚಿನ್ ಕ್ಷಮಾ ಅವರು ಫ್ಯಾಮಿಲಿಗಳು ಸಖತ್ತಾಗಿ ಆಡಿದ್ರು. ಭೋಜಮ್ಮ ಏನಾಯ್ತು ಇವತ್ತು? ರೋಸ ಅಂದ್ರೆ ಇವರಿಬ್ರು ಭಾಗ್ಯಲಕ್ಷ್ಮಿಗಳು ಬಂದಾಗ ಮೈಂಡ್ ಅಲ್ಲಿ ಇರೋದಲ್ಲ ಸ್ವಲ್ಪ ನೆಮ್ಮದಿ ತಂದು ಕೊಡ್ತು ನಮ್ಮಿಬ್ರಳಿಗೂ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರಿ ಎರಡು ತಂಡ. ಆದ್ರೆ ಈಗ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋ ಟೈಮ್.
ಮೊದಲನೇ ರೌಂಡ್ ಅಲ್ಲಿ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಅವರ ಫ್ಯಾಮಿಲಿ ಗೆಲ್ತಾರೆ 29 ನಿಮಿಷ 13 ಸೆಕೆಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ ರಾಮಪ್ಪ ಸರ್ ಮತ್ತೆ ಸೌಮ್ಯ ಅವರ ಫ್ಯಾಮಿಲಿ 31-27 ಸೆಕೆಂಡ್ಗಳಲ್ಲಿ ಅವ್ರು ಗೆಲ್ತಾರೆ. ಮೂರನೇ ರೌಂಡ್ ಅಲ್ಲಿ ಗೆಲ್ತಾರೆ ಅಭಿ ಮತ್ತೆ ಭೋಜಮ್ಮ ಅವರ ಫ್ಯಾಮಿಲಿ. ಈಗ ಅಭಿ ಮತ್ತೆ ಭೋಜಮ್ಮ ಅವರು ತಗೊಂಡಂತ ಟೈಮ್ ನ ನಾವು ಹೇಳಿದ್ರೆ ವಿನ್ನರ್ ಡಿಸೈಡ್ ಆಗುತ್ತೆ. ಅಭಿ ಅವ್ರ ತಾಯಿ ಭಾಗ್ಯಲಕ್ಷ್ಮಿ ಅವರು, ಭೋಜಮ್ಮ ಅವರು ಮತ್ತು ಮರಿ ಭೋಜಮ್ಮ ಅವರು ತಗೊಂಡಿರೋ ಟೈಮ್. ಕಿಟಿ ಏನನ್ಸುತ್ತೆ? ನಿಮ್ಮಿಂದ ಕಮ್ಮಿನಾ ಜಾಸ್ತಿನಾ? ಕಡಿಮೆ. ನೀವ್ ಹೇಳಿದ್ದು ಸರಿ. 14 ನಿಮಿಷ 5 ಸೆಕೆಂಡ್ ಅಲ್ಲಿ ಈ ಟಾಸ್ಕ್ ನ ಮುಗಿಸಿದ್ದಾರೆ ಅಭಿ ಮತ್ತೆ ಭೋಜಮ್ಮ ಅವರ ಫ್ಯಾಮಿಲಿ. ಸೂಪರ್ ಗುರು, ಲೈಫ್ ಸೂಪರ್ ಗುರು. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಓಕೆ, ವಿನ್ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಭೋಜಮ್ಮ ಅಭಿ ಅವರ ಫ್ಯಾಮಿಲಿ. ಇವತ್ತು ಫ್ಯಾಮಿಲಿ ಡೇ ಆಗಿರೋದ್ರಿಂದ ವೋಟ್ ಔಟ್ ಇರೋದಿಲ್ಲ. ಸೊ ಅಭಿ ಮತ್ತೆ ಭೋಜಮ್ಮ ಅವರು ಇವತ್ತು ಗೆದ್ದಿರೋದ್ರಿಂದ ಅವ್ರಿಗೆ ಒಂದು ಅಡ್ವಾಂಟೇಜ್ ನಮ್ಮ ಕಡೆಯಿಂದ. ಅವರ ಫ್ಯಾಮಿಲಿ ನಾಳೆ ಬೆಳಗ್ಗೆವರೆಗೂ ನಮ್ಮನೆಲ್ಲೇ ಇರ್ತಾರೆ. ಇವತ್ತು ಫ್ಯಾಮಿಲಿ ಡೇನ ತುಂಬಾ ಅದ್ದೂರಿಯಾಗಿ ನಾವೆಲ್ಲರೂ ಮುಗಿಸಿದೀವಿ. ವೀಕ್ಷಕರೇ, ಇಂದಿನಿಂದ ನಿಮ್ಮ ನೆಚ್ಚಿನ ಜಿ ವಾಹಿನಿಯಲ್ಲಿ ಹೊಸ ಮೆಗಾ ಧಾರಾವಾಹಿ ಶುರು ಆಗ್ತಾ ಇದೆ, ಲವಲವಿಕೆ. ಜಿ ವಾಹಿನಿಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಕ್ಕೆ ಯಾವ ರೀತಿ ನೀವು ಪ್ರೋತ್ಸಾಹ ನೀಡ್ತಾ ಇದ್ರು, ಈ ಒಂದು ಸೀರಿಯಲ್ಗೂ ಕೂಡ ಲವಲವಿಕೆಯಿಂದ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗಲಿ. ಈಗ ಬರ್ತಾ ಇದೆ ನಿಮ್ಮ ಮುಂದೆ ಲವಲವಿಕೆ. ಅಂಟಿಲ್ ದೆನ್, ಸಿ ಯು ಆಲ್, ಗುಡ್ ನೈಟ್, ಬೈ ಬೈ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಮನೆಯವರ ಜೊತೆ ಮನಸ್ಸು ತುಂಬಾ ಮಾತಾಡಿ ಕಣ್ತುಂಬ ತುಂಬಿಕೊಂಡ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಗಳಿಗೆ ಮತ್ತೆ ಮನೆಯವರ ಅಗಲಿಕೆ ಹೇಳಿಕೊಳ್ಳಲಾರದ ಸಂಕಟ. ಮಿಸ್ ಮಾಡ್ಕೋತೀವಿ, ಬಟ್ ಡೆಫಿನೆಟ್ಲಿ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಪ್ರೀತಿಯ ಆಲಿಂಗನ, ಕಾಳಜಿಯ ಮಮತೆ, ಬೆಚ್ಚಗಿನ ಚುಂಬನ, ಮನೆಯವರು ಕೊಟ್ಟ ಬಳವಳಿ, ಪ್ರತಿ ಕ್ಷಣವೂ ಕಳಕಳಿ. ಆದ್ರೂ ಕಳ್ಸ್ಕೊಡ್ಲೇಬೇಕಲ್ವೇ?